ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ದುಲ್ಕರ್ ಸಲ್ಮಾನ್ ಅವರ 41ನೇ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಮೂವಿ ಟೀಮ್. ರವಿ ನೀಲಕೂಡಿ ಟಿ ಅನ್ನೋರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಸ್ಪೆಷಲ್ ಗೆಸ್ಟ್ ಆಗಿ ನಾನಿ ಅವರು ಬಂದು ಕ್ಲಾಪ್ ಮಾಡ್ಬಿಟ್ಟು ಹೋಗಿದ್ದಾರೆ. ಡಿ.ಕೆ ಅವರ 41ನೇ ಸಿನಿಮಾ. ಇನ್ನು ರವಿ ತೇಜ್ ಅವರ ಮಾಸ್ ಜಾತ್ರಾ ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆಗ್ಬಿಟ್ಟಿದೆ. ಆಗಸ್ಟ್ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದೇ ಸಿನಿಮಾದಲ್ಲಿ ಶ್ರೀಲೀಲಾ ಕೂಡ ಆಕ್ಟ್ ಮಾಡಿದ್ದಾರೆ. ಇನ್ನು ಈ ವಾರದ ಬಿಗ್ಗೆಸ್ಟ್ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಕಾಂತಾರ ಸಿನಿಮಾದಲ್ಲಿ ದೊಡ್ಡ ಲೆಜೆಂಡ್ ಒಬ್ರು ಕಾಣಿಸ್ಕೊತಾವ್ರೆ. ತೆಲುಗು ಇಂಡಸ್ಟ್ರಿ ಅವರು ಜೂನಿಯರ್ NTR ಅವರು ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಇದು ಮೂವಿ ಟೀಮ್ ಒಳಗಡೆ ಅಂತಾನೆ ಬಂದಿರುವಂತ ಲೀಕ್ ಅಪ್ಡೇಟ್. ಲಾಂಗ್ ಟೈಮ್ ಬ್ಯಾಕ್ ಜೂನಿಯರ್ NTR ಹಾಗೇನೆ ರಿಷಬ್ ಶೆಟ್ಟಿ ಇಬ್ರು ಕೊಲಾಪ್ಸ್ ಆಗ್ಬಿಟ್ಟು ಸುತ್ತಾಡಿದ್ದು ಜಸ್ಟ್ ಫ್ರೆಂಡ್ಶಿಪ್ ಮೀಟ್ ಅಪ್ ಅದು ಇದು ಅಂತ ಅನ್ಕೊಂಡ್ಬಿಟ್ಟಿದ್ರು ಜನ. ಬಟ್ ಇವಾಗ ಕಾಂತಾರ ಚಾಪ್ಟರ್ 1 ಅಲ್ಲಿ ಜೂನಿಯರ್ NTR ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಶೂಟಿಂಗ್ ಸ್ಪಾಟ್ ಅಲ್ಲಿ ತೆಗ್ದಿರುವಂತ ಒಂದೇ ಒಂದು ಫೋಟೋ ಸಿಕ್ಬಿಟ್ಟಿದೆ, ತೋರಿಸಬಹುದು. ಸ್ಪಾಯ್ಲರ್ ನೋಡ್ಕೊಳ್ಳಿ ಆಯ್ತು. ಇದ್ರ ಜೊತೆಗೆ ಈ ಸಿನಿಮಾದ ಹೀರೋಯಿನ್ ಕೂಡ ಅನೌನ್ಸ್ಮೆಂಟ್ ಮಾಡವ್ರೆ. ಆವಾಗ್ಲೇ ರೂಮರ್ಸ್ ಗಳು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ಇವಾಗ ಅಫಿಷಿಯಲ್ ಆಗಿ ಮೂವಿ ಟೀಮ್ ಅವ್ರು ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ರುಕ್ಮಿಣಿ ವಸಂತ್ ಈ ಸಿನಿಮಾದಲ್ಲಿ ಕನಕವತಿಯಾಗಿ ಆಕ್ಟ್ ಮಾಡ್ತಾ ಇದಾರೆ. ವಾಹ್. ಇನ್ನು ಲೋಕೇಶ್ ಕನಕರಾಜ್ LCU ಕ್ರಿಯೇಟ್ ಮಾಡಿದ್ಮೇಲೆ ಅದಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಆಗ್ಬಿಟ್ಟಿದೆ ಅಂತ ನಿಮ್ಗೆಲ್ಲ ಗೊತ್ತು. ಈಗ ಬರ್ತಾರ ಕೂಲಿ ಸಿನಿಮಾನು ಕೂಡ ಅದ್ರ ಜೊತೆಗೆ ಜಾಯಿಂಟ್ ಆಗುತ್ತೆ ಅನ್ನೋ ರೂಮರ್ಸ್ ಗಳು ಕೂಡ ಇದಾವೆ. ನಾನು ಅನ್ಕೊಂಡಿದೀನಿ. ಈಗ ವಿಷಯ ಅದಲ್ಲ, ಏಜೆಂಟ್ ಟೀನಾ ಅಂತ ಗೊತ್ತಿರಬಹುದು. ವಿಕ್ರಮ್ ಸಿನಿಮಾದಲ್ಲಿ ಏಜೆಂಟ್ ಟೀನಾ ಅನ್ನೋ ಒಂದು ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಬೇಸ್ಡ್ ಆಗಿ ಮತ್ತೊಂದು ಸಿನಿಮಾ ಮಾಡ್ತಾ ಇದಾರಂತೆ, ಸೋಲೋ ಸಿನಿಮಾ ಏಜೆಂಟ್ ಟೀನಾ ಮೇಲೆ ಲೋಕೇಶ್ ಕನಕರಾಜ್. ಇದು ಜಸ್ಟ್ ರೂಮರ್ ಅಷ್ಟೇನೆ, ರೂಮರ್. ಇನ್ನು ಅಡ್ವಾನ್ಸ್ ಬುಕಿಂಗ್ ಎಲ್ಲಾ ಕಡೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕೂಲಿ ಆಗೇನೆ ವಾರ್ 2 ಎರಡು ಕಡೆಯಿಂದ ಯಾವ ಲೆವೆಲ್ ಅಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ ಅಂದ್ರೆ, ಈ ವರ್ಷ ಥಿಯೇಟರ್ ಬ್ಲಾಸ್ಟ್. ಎರಡು ಸಿನಿಮಾಗಳು ಸೇರಿ ಆಲ್ರೆಡಿ ಕೂಲಿ ಸಿನಿಮಾ ಅಡ್ವಾನ್ಸ್ ಆಗಿ 40 ಕೋಟಿ ಕಲೆಕ್ಷನ್ ಮಾಡ್ಬಿಟ್ಟಿದೆ ಅಂತ ಎಂಟೈರ್ ವರ್ಲ್ಡ್ ವೈಡ್ ಅಡ್ವಾನ್ಸ್ ಬುಕಿಂಗ್ ಅಲ್ಲಿ. ಇನ್ನು ವಾರ್ 2 ಬಗ್ಗೆ ಏನೋ ಅಪ್ಡೇಟ್ ಇಲ್ಲ. ರೂಮರ್ಸ್ ಪ್ರಕಾರ ಬರೋದಾದ್ರೆ ಅದು ಒಂದ್ 20 ಕೋಟಿ ಮಾಡಿರ್ಬೋದು ಅಂತ ಇನ್ಫಾರ್ಮೇಶನ್ ನಾನ್ ಅನ್ಕೋತಾ ಇದೀನಿ. ಇನ್ನು ವಿಜಯ್ ದೇವರಕೊಂಡ ಅವರ ಕಿಂಗ್ಡಮ್ ಸಿನಿಮಾ ಬಂತು, ಫುಲ್ ಅಟ್ಟರ್ ಫ್ಲಾಪ್ ಕೂಡ ಆಗೋಯ್ತು. ಆದ್ರೂನುವೆ ಡೈರೆಕ್ಟರ್ ಗೌತಮ್ ಅವ್ರು ಹೇಳ್ತಾ ಇದಾರೆ ಚಾಪ್ಟರ್ 2 ಮಾಡ್ತೀನಿ ಏನಾದ್ರು ಅಲ್ಲಿ ಅಂತ. ಬೈ ಫಸ್ಟ್ ಸಿನಿಮಾನೇ ಅಷ್ಟೊಂದ್ ಏನು ಮಾಡಕ್ ಆಗ್ಲಿಲ್ಲ, ಇನ್ ಸೆಕೆಂಡ್ ಚಾಪ್ಟರ್ ಬಂದ್ ಏನ್ ಕಿತ್ತುಗುಡ್ಡೆ ಆಗ್ತದೆ ಅಂತ ನಾನು ಅಂಡ್ ಆಡಿಯನ್ಸ್. ರೀಸೆಂಟ್ ಆಗಿ ಅಲ್ಲು ಅರ್ಜುನ್ ಅವರು ಒಂದ್ ಕಡೆ ಸ್ಪಾಟ್ ಆದ್ರು. ಅಟ್ಲಿ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು 22ನೇ ಸಿನಿಮಾ ಮಾಡ್ತಾ ಇದಾರೆ ಅಲ್ಲು ಅರ್ಜುನ್. ರೀಸೆಂಟ್ ಆಗಿ ಅವ್ರ ಲುಕ್ ಯಾವ ರೀತಿ ಇರುತ್ತದೆ ಅಂತ ಒಂದು ಫೋಟೋ ಲೀಕ್ ಆಗ್ಬಿಟ್ಟಿದೆ, ನೋಡ್ಕೊಂಡ್ಬಿಡಿ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಇದು ಫ್ಯಾಂಟಸಿ ಆಕ್ಷನ್ ಸೈನ್ಸ್ ಫಿಕ್ಷನಲ್ ಸಿನಿಮಾ ಆಗಿರ್ತದೆ ಅಂತ ಇನ್ಫಾರ್ಮೇಶನ್ ಇದೆ. ಹಾಲಿವುಡ್ ಲೆವೆಲ್ ಗೆ ಥಿಂಕ್ ಮಾಡ್ಕೊಂಡು ಅಟ್ಲಿ ಅವರು ಈ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಗ್ಲಿಮ್ಸ್ ಗಳಲ್ಲೇ. ಇನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸೋದರಳಿಯನ್ನ ಹೊಸ ಮೂವಿ ಅಫಿಷಿಯಲ್ ಆಗಿ ಟೈಟಲ್ ನ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಗಾರ್ಡನ್ ಸಿನಿಮಾದ ಟೈಟಲ್ ಗಾರ್ಡನ್ ಅಂತ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಆರ್ಯ ಮಹೇಶ್ ಅವರು. ಡಾರ್ಲಿಂಗ್ ಪ್ರಭಾಸ್ ರಾಜಾ ಸಾಬ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಕೂಡ ಬರುತ್ತಂತೆ, ರೂಮರ್ಸ್ ಇದಾವೆ. ಈ ವಿಷಯನ ಮೂವಿ ಟೀಮ್ ಒಳಗಡೆಯಿಂದ ಲೀಕ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮೂವಿ ಟೀಮ್ ಅವ್ರು ಮಾತ್ರ ಇದುವರೆಗೂ ಇದ್ರ ಬಗ್ಗೆ ಒಂದು ಚೂರು ಮಾತು ಕೂಡ ಎಲ್ಲೂ ಆಡಿಲ್ಲ. ಜಸ್ಟ್ ಇದನ್ನ ರೂಮರ್ ಆಗಿ ಇಟ್ಕೊಳ್ಳಿ, ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನೋಡೋಣ. ಇನ್ನ ತರುಣ್ ಸ್ಟುಡಿಯೋ ಕಡೆಯಿಂದ ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು. ಇದೇ ಸಿನಿಮಾದಲ್ಲಿ ಉಪೇಂದ್ರ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಅದನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಹೀರೋಯಿನ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರೆ. ಮಾಲಾಶ್ರೀ ಮೇಡಮ್ ಅವರ ಮಗಳು ಆರಾಧನಾ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಹಾಕ್ಬಿಟ್ಟಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವ್ರದ್ದು ಕರಾವಳಿ ಸಿನಿಮಾ ಬರ್ತಾ ಇದೆ. ರೀಸೆಂಟ್ ಆಗಿ ಗ್ಲಿಮ್ಸ್ ಕೂಡ ಬಿಟ್ರು. ಟೀಸರ್ ಅನ್ಕೊಳ್ಳಿ. ಟೀಸರ್ ಕ್ವಾಲಿಟಿ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದೀವಿ. ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ, ಆ ಲೆವೆಲ್ ಅಲ್ಲಿ ಇದೆ ಕ್ಯಾಮ್ರಾ ವರ್ಕ್. ಇನ್ನು ಇದೇ ಸಿನಿಮಾದಿಂದ ರಾಜ್ ಬಿ ಶೆಟ್ಟಿ ಅವರ ಹೊಸ ಲುಕ್ ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಬೇರೆ ಆಕ್ಟ್ ಮಾಡ್ತಾವ್ರೆ ಅಂತ ಇವಾಗ್ಲೇ ಗೊತ್ತಾಗಿದ್ದು ಪೋಸ್ಟರ್ ರಿಲೀಸ್ ಆದ್ಮೇಲೆ. ಇಲ್ಲಿ ಇವರು ಮಹಾವೀರ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಎಮ್ಮೆ ಮೇಯಿಸೋದ್ರ ಜೊತೆಗೆ. ಇನ್ನು ನ್ಯಾಚುರಲ್ ಸ್ಟಾರ್ ನಾನಿ ಅವರ ದಿ ಪ್ಯಾರಡೈಸ್ ಸಿನಿಮಾದಿಂದ ಹೊಸ ಪೋಸ್ಟರ್ ನ ಅಫಿಷಿಯಲ್ ಆಗಿ ಎಲ್ಲ ಕಡೆ ರಿಲೀಸ್ ಮಾಡ್ಬಿಟ್ರು. ಸೈಕ್ ಆಗಿ ಜಡೆಗಳನ್ನ ಹಾಕೊಂಡು ಡಿಫ್ರೆಂಟ್ ಲುಕ್ ಅಲ್ಲಿ ಆಡಿಯನ್ಸ್ ಗಳಿಗೆ ಮಜಾ ಕೊಡೋದಕ್ ಬತ್ತವ್ರೆ. ಇನ್ನ ಸಿನಿಮಾ ರಿಲೀಸ್ ಆಗೋದು ಮಾರ್ಚ್ 23, 2026 ಫಿಕ್ಸ್. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಆಕ್ಟ್ ಮಾಡ್ತಾರಂತ ರಾಮಾಯಣ ಸಿನಿಮಾದಿಂದ ಇನ್ನೊಂದು ಕ್ಯಾರೆಕ್ಟರ್ ನ ಅಫಿಷಿಯಲ್ ಆಗಂತೂ ರಿವೀಲ್ ಮಾಡಿಲ್ಲ. ಚೇತನ್ ಹನ್ಸ್ರಾಜ್ ಇವರು ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾತನಾಗೆ ಆಕ್ಟ್ ಮಾಡ್ತಾವ್ರೆ, ಅಂದ್ರೆ ರಾವಣನ ತಾತ ಸುಮಳಿ. ಈ ಕ್ಯಾರೆಕ್ಟರ್ ಅಲ್ಲಿ ಇವರು ಕಾಣಿಸ್ಕೊತಾ ಇದ್ರೆ. ಅಫಿಷಿಯಲ್ ಆಗಂತೂ ಇನ್ನು ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಒಂದು ಅಫಿಷಿಯಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆಗಸ್ಟ್ 15ನೇ ತಾರೀಕಿಗೆ ಬೆಳಿಗ್ಗೆ 10:05 ಕರೆಕ್ಟ್ ಆಗಿ. ಕಾಂಟ್ರವರ್ಸಿನೇ ಸಾಂಗ್ ಮಾಡ್ಬಿಟ್ಟವ್ರೆ ಅಂದ್ರೆ ಇನ್ಯಾವ ಲೆವೆಲ್ ಅಲ್ಲಿ ಮೂವಿ ಟೀಮ್ ಥಿಂಕ್ ಮಾಡ್ತಾವ್ರೆ ಅಂತ ನಾವುಗಳು ಥಿಂಕ್ ಮಾಡ್ಬೇಕೀಗ. ರಿಯಾಲಿಟಿಗ್ ಮ್ಯಾಚ್ ಆಗೋ ತರ ಏನಾದ್ರು ಸೀನ್ಸ್ ಗಳು ಕೂಡ ಇಟ್ಟಿರ್ಬೋದಾ? ಕಾಂಟ್ರವರ್ಸಿಗಳು ಇರ್ಬೋದು, ಹೇಳಕ್ಕಾಗಲ್ಲ. ಇನ್ನ ಬ್ಲಾಕ್ ಕೊಬ್ರಾ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಾ ಇದೆ. ಇದೇ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಬಟ್ ಮೂವಿ ಟೀಮ್ ಅವ್ರು ಮಾತ್ರ ದಸರಾ ಟೈಮ್
ಅಥವಾ ದೀಪಾವಳಿ ಟೈಮ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರೆ ಅಫಿಷಿಯಲ್ ಇದು. ಇನ್ನು ಅಜಿತ್ ಕುಮಾರ್ ಅವರ 64ನೇ ಸಿನಿಮಾ ಅದಿಕ್ ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ರೀಸೆಂಟ್ ಆಗಿ ಗುಡ್ ಬ್ಯಾಡ್ ಆಗ್ಲಿ ಸಿನಿಮಾ ಮಾಡಿದ್ರಲ್ಲ ಅವರೇನೆ ಮತ್ತೆ ಸಿನಿಮಾ ಮಾಡ್ತಾ ಇದಾರೆ ನೆಕ್ಸ್ಟ್ ಮೂವಿನ ಅಜಿತ್ ಅವ್ರಿಗೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣ ಅವ್ರನ್ನ ಹೀರೋಯಿನ್ ಆಗಿ ಹಾಕೋಬೇಕು ಅಂತ ಮೂವಿ ಟೀಮ್ ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಬಟ್ ಇವಾಗ ಕಿತ್ತೆಸ್ಬಿಟ್ಟು ಶ್ರೀಲೀಲಾ ಅವ್ರನ್ನ ಹಾಕೋತವ್ರೆ ಅಜಿತ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ ಮೂವಿ ಟೀಮ್. ಶೂಟಿಂಗ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಫಿಷಿಯಲ್. ರೀಸೆಂಟ್ ಆಗಿ ಧ್ರುವ ಸರ್ಜಾ ಅವ್ರ ಮೇಲೆ ಎಲಿಗೆನ್ಸ್ ಹಾಕಿದ್ದಾರೆ ರಾಘವೇಂದ್ರ ಹೆಗ್ಡೆ ಅನ್ನೋರು. 2017ರಲ್ಲಿ ಸಿನಿಮಾ ಮಾಡೋದಕ್ಕೆ ಧ್ರುವ ಸರ್ಜಾ ಅವರು 3.15 ಕೋಟಿನ ಸಂಭಾವನೆ ತಗೊಂಡಿದ್ರು. ಬಟ್ ಇನ್ನು ಸಿನಿಮಾ ಮಾಡ್ಕೊಟ್ಟಿಲ್ಲ, ದುಡ್ಡು ಕೂಡ ವಾಪಸ್ ಕೊಟ್ಟಿಲ್ಲ ಅನ್ಬಿಟ್ಟು ಇವಾಗ ಕೇಸ್ ಹಾಕಿದ್ದಾರೆ ಧ್ರುವ ಸರ್ಜಾ ಅವ್ರ ಮೇಲೆ ರಾಘವೇಂದ್ರ ಹೆಗ್ಡೆ ಅನ್ನೋರು. ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಮಾತುಕತೆಗಳು ನಡೀತಾ ಇದಾವೆ. ಎಲ್ಲಿಗೆ ಬಂದ್ ನಿಲ್ಲುತ್ತೆ ಅಂತ ನೋಡೋಣ, ಕಾದು ನೋಡೋಣ. ಕೊನೆಯದಾಗಿ ಎಸ್ ರಾಜಮೌಳಿ ಹಾಗೇನೆ ಮಹೇಶ್ ಬಾಬು ಇಬ್ರು ಸೇರ್ಕೊಂಡ್ ಮಾಡ್ತಿದ್ದಂತ ಸಿನಿಮಾದ ಅಪ್ಡೇಟ್ ಬಂದಿದೆ. ಸಿನಿಮಾದ ಟೈಟಲ್ ಇದೇ ಆಗಿರುತ್ತೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಹ್ಯಾಶ್ ಟ್ಯಾಗ್ ಅಲ್ಲಿ ಗ್ಲೋಬ್ ಟ್ರಾಟರ್ ಈ ತರ ಹಾಕವ್ರೆ. ಇದೇ ಸಿನಿಮಾದ ಟೈಟಲ್ ಆಗಿರುತ್ತೆ ಅಂತ ನಾವ್ ಅನ್ಕೊಳಕ್ ಆಗಲ್ಲ. ಜೊತೆಗೆ ಜೆನ್ 63 ಇದು ಕೂಡ ಟೈಟಲ್ ಆಗಿರ್ಬೋದು ಅಂತ ರೂಮರ್ಸ್ ಗಳಿದಾವೆ. ಬಟ್ ಮೂವಿ ಟೀಮ್ ಅವ್ರು ಹೇಳ್ತಾ ಇದಾರೆ ನವೆಂಬರ್ ತಿಂಗಳಲ್ಲಿ ಫಸ್ಟ್ ಪೋಸ್ಟರ್ ನಾವು ರಿಲೀಸ್ ಮಾಡ್ತೀವಿ, ಅಲ್ಲಿವರೆಗೂ ಕಾಯಿರಿ ಅಂತ ಹೇಳ್ತಾವ್ರೆ. ಅಂಡ್ ಇದು ಕೂಡ ಸೈನ್ಸ್ ಫಿಕ್ಷನಲ್ ಸಿನಿಮಾ ಅಂತೆ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.